ಅಲ್ಲ ಗುರು, ಪಾಪ ಕಿಚ್ಚ ಸುದೀಪ್ ಅವರೇ ಯಾವ್ದಾದ್ರು ಒಂದು ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಅದ್ರ ಟ್ರೈಲರು ಅಥವಾ ಟೀಸರು ರಿಲೀಸ್ ಟೈಮು ಡೇಟ್ಗಿಂತ ಆ ಕಡೆ ಈ ಕಡೆ ಹೋಗೋದು ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಅದ್ ಯಾಕೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ತಮಾಷೆಗೆ ಹೇಳಿದ್ದು ಸೀರಿಯಸ್ ಆಗಿ ತಗೊಳೋದ್ ಬೇಡ. ಅದೇನೇ ಇರ್ಲಿ, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂತಲ್ಲ ಅನ್ನೋ ರೀತಿಲಿ ಮ್ಯಾಕ್ಸ್ ಟ್ರೈಲರ್ ಕೊನೆಗೂ ಬಂದ್ಬಿಟ್ಟಿದೆ. ಶಾರ್ಟ್ ಅಂಡ್ ಸ್ವೀಟ್ ಆಗಿ 2 ನಿಮಿಷ 10 ಸೆಕೆಂಡ್ಗಳ ಟ್ರೈಲರ್ ರಿಲೀಸ್ ಆಗಿದ್ದು ಅಭಿಮಾನಿಗಳ ಕ್ಯೂರಿಯಾಸಿಟಿನ ಇನ್ನಷ್ಟು ಹೆಚ್ಚು ಮಾಡೋ ಕೆಲಸನ ಮಾಡಿದೆ. ವಿಶೇಷ ಅನ್ನೋ ಹಾಗೆ ಇದನ್ನ ಕಿಚ್ಚ ಸುದೀಪ್ ರವರ ಆಸೆಯಂತೆ ಅಭಿಮಾನಿಗಳೇ ರಿಲೀಸ್ ಮಾಡಿದ್ದಾರೆ. ಟ್ರೈಲರ್ ಬಗ್ಗೆ ಏನೆಲ್ಲ ತಿಳ್ಕೊಂಡ್ವಿ, ಏನೆಲ್ಲ ನೋಡಿದ್ವಿ ಅನ್ನೋದನ್ನ ಮಾತಾಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಟ್ರೈಲರ್ ಅಲ್ಲಿ ಸುಮಾರಷ್ಟು ಬಿಟ್ಕೊಟ್ಟಿಲ್ಲ. ಟೀಸರ್ ನ ಎಕ್ಸ್ಟೆಂಡೆಡ್ ವರ್ಷನ್ ತರ ಕಾಣಿಸ್ತಾ ಇದೆ. ವಾವ್ ಅಂತ ಹೇಳೋಷ್ಟು ಎಕ್ಸ್ಟ್ರಾರ್ಡಿನರಿ ಟ್ರೈಲರ್ ಕಟ್ ಅಂತ ಹೇಳದೆ ಹೋದ್ರು ಕೂಡ ಅಭಿಮಾನಿಗಳಿಗೆ 2.5 ವರ್ಷಗಳ ನಿರೀಕ್ಷೆಗೆ ಮೋಸ ಅಂತೂ ಆಗಲ್ಲ ಅಂತ ಅನ್ಸ್ತು. ನಿಜಕ್ಕೂ ಕೂಡ ಮ್ಯಾಕ್ಸ್ ವಿಚಾರಕ್ಕೆ ಬಂದ್ರೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಅಂತ ಹೇಳ್ಬೋದು. ಇದೊಂದು ಪ್ಯೂರ್ ಫ್ಯಾನ್ ಸ್ಟಫ್ ಟ್ರೈಲರ್ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಇದರಲ್ಲಿ ಕಂಟೆಂಟ್ ಗಿಂತ ಹೆಚ್ಚಾಗಿ ಅಭಿಮಾನಿಗಳು ಇಷ್ಟಪಡುವಂತಹ ಎಂಟರ್ಟೈನ್ಮೆಂಟ್ ಹಾಗೂ ಥ್ರಿಲ್ಲಿಂಗ್ ಆಕ್ಷನ್ ಎಲಿಮೆಂಟ್ಸ್ ಪಕ್ಕಾ ಫಿಕ್ಸ್ ಅನ್ನೋದನ್ನ ಟ್ರೈಲರ್ ಸಾರಿ ಹೇಳ್ತಾ ಇದೆ. ಸ್ಟಾರ್ಟಿಂಗ್ ಅಲ್ಲೇ ಈ ರಾತ್ರಿ ನಮ್ ಪೊಲಿಟಿಕಲ್ ಕೆರಿಯರ್ಗೆ ತುಂಬಾ ಕ್ರೂಷಿಯಲ್ ಅಂತ ಹೇಳುವಂತಹ ಡೈಲಾಗ್ ಅಲ್ಲೇ ಗೊತ್ತಾಗುತ್ತೆ. ಇದು ಮೋಸ್ಟ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಗೆ ಸಂಬಂಧಪಟ್ಟಂತಹ ಕ್ರೈಮ್ ಥ್ರಿಲ್ಲರ್ ಕೈಂಡ್ ಆಫ್ ಸಿನಿಮಾನ ಅಂತ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಪ್ರತಿಯೊಬ್ಬರ ಮನೆಯವರು ಕೂಡ ಪೊಲೀಸ್ ಸ್ಟೇಷನ್ಗೆ ತಮ್ಮ ಮಗಳು ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾರೆ. ಹಾಗೂ ಅದೇ ಟೈಮ್ಗೆ ಈ ಡೈಲಾಗ್ ಕೂಡ ಸಿಂಕ್ ಆಗುತ್ತೆ. ಈ ಸಿನಿಮಾದಲ್ಲಿ ಕಿಚ್ಚ ಅವರು ಮ್ಯಾಕ್ಸ್ ಹಾಗೂ ಅರ್ಜುನ್ ಮಹಾಕ್ಷಯ್ ಅನ್ನುವಂತಹ 2 ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಕಾಣುತ್ತೆ. ಮ್ಯಾಕ್ಸ್ ಅನ್ನೋದು ಮೋಸ್ಟ್ಲಿ ಅವರ ಮಾಸಿ ಅಪಿಯರೆನ್ಸ್ಗೆ ಅಥವಾ ಅವರ ಮ್ಯಾಡ್ ಮ್ಯಾಕ್ಸ್ ಆಟಿಟ್ಯೂಡ್ಗೆ ಪೊಲೀಸ್ ಟೀಮ್ ಇಂದ ಕೊಟ್ಟಿರುವಂತಹ ನಿಕ್ ನೇಮ್ ಕೂಡ ಆಗಿರ್ಬೋದು. ಸುದೀಪ್ ಅವರ ತಾಯಿಯ ಪಾತ್ರದಲ್ಲಿ ಸುಧಾ ಬೆಳವಾಡಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ ಒಂದು ರಾತ್ರಿಯಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಮೂಲಕ ಸಿಗುವಂತಹ ದುಡ್ಡಿಂದ ಆ ಪೊಲಿಟಿಕಲ್ ಪಾರ್ಟಿಯ ಭವಿಷ್ಯ ಚೇಂಜ್ ಆಗೋ ಅಥವಾ ಅವರ ಪಾರ್ಟಿನ ಉಳಿಸ್ಕೊಳ್ಳೋದಕ್ಕೆ ಅದರಿಂದ ಬರೋ ಹಣನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರಬಹುದು ಅನ್ನೋದು ನನ್ನ ಲೆಕ್ಕಾಚಾರ. ಅಟ್ ದ ಸೇಮ್ ಟೈಮ್ ಆ ನೈಟ್ ಆ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತಗೊಳ್ಳೋದಕ್ಕೆ ಅರ್ಜುನ್ ಮಹಾಕ್ಷಯ್ ಅಲ್ಲಿಗೆ ಬರಬೇಕಾದ್ರೆ ಈಗಾಗಲೇ ಸ್ಟೇಷನ್ ನಲ್ಲಿರುವಂತಹ ಕಾನ್ಸ್ಟೇಬಲ್ ಗಳ ಮೇಲೆ ಆ ಮಾಫಿಯಾದವರು ಅಟ್ಯಾಕ್ ಮಾಡೋದಕ್ಕೆ ಬರ್ತಿರ್ಬೋದು ಹಾಗೂ ಅದನ್ನ ಅರ್ಜುನ್ ಅವರು ತಡೀಬಹುದು. ಟ್ರೈಲರ್ ನೋಡಿದಾಗ ಈ ತರ ಪ್ರೆಡಿಕ್ಷನ್ ಬಂದಿದ್ದಂತೂ ಸುಳ್ಳಲ್ಲ. ಅಥವಾ ಇನ್ನೊಂದು ಕ್ಯಾಲ್ಕುಲೇಷನ್ ಏನಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪೊಲಿಟಿಷಿಯನ್ ಅಥವಾ ಪ್ರಭಾವಿ ವ್ಯಕ್ತಿಯ ಮಗ ಅಥವಾ ಅತ್ಯಂತ ಹತ್ತಿರ ಇರುವಂತಹ ಸಂಬಂಧಿನ ಅರ್ಜುನ್ ಅವರು ಅರೆಸ್ಟ್ ಮಾಡಬಹುದು ಹಾಗೂ ಬಿಟ್ ಕಳಿಸಲ್ಲ ಅಂತ ತನ್ನ ಸೀನಿಯರ್ ಆಫೀಸರ್ ಆಗಿರುವಂತಹ ವರಲಕ್ಷ್ಮಿ ಅವರ ಬಳಿ ತನ್ನ ಆಟಿಟ್ಯೂಡ್ ನ ಕೂಡ ತೋರಿಸಬಹುದು. ಅಂಡ್ ಡೆಫಿನೆಟ್ಲಿ ವರಲಕ್ಷ್ಮಿ ಅವರು ಅಂಡ್ ಕಿಚ್ಚ ಅವ್ರ ಮಧ್ಯ ಒಂದು ಆಟಿಟ್ಯೂಡ್ ಕ್ಲಾಶ್ ಆಗಿ ಪೈಪೋಟಿ ಬೆಳೆಯುತ್ತೆ ಅಂತ ಕಾಣುತ್ತೆ. ಅಂಡ್ ಅಟ್ ದ ಎಂಡ್ ಸಿನಿಮಾದಲ್ಲಿ ಎಲ್ಲವನ್ನ ಸರಿ ಮಾಡೋದಕ್ಕೆ ಇವರಿಬ್ರು ಒಂದಾಗಬಹುದು ಅಂಡ್ ಅದಕ್ಕೆ ಒಂದು ರೌಂಡ್ ಆಫ್ ಕೂಡ ಸಿಗ್ಬಹುದು. ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಗಳ ಸೇವಿಯರ್ ಆಗಿ ಅರ್ಜುನ್ ಮಹಾಕ್ಷಯ್ ಕಾಣಿಸ್ಕೊಳ್ತಾನೆ ಅಂತ ಕಾಣುತ್ತೆ. ಇಲ್ಲಿಂದಾನೇ ಸ್ಟೋರಿ ಬಿಲ್ಡ್ ಆಗಿ ಯಾವ ರೀತಿ ಸುನಿಲ್ ಹಾಗೂ ಶರತ್ ಲೋಹಿತಾಶ್ವರ್ ಅವರಂತಹ ಆಂಟಗನಿಸ್ಟ್ ಗಳ ಕೈಯಿಂದ ಹೇಗೆ ಮ್ಯಾಕ್ಸ್ ಕಾಪಾಡ್ತಾನೆ ಅನ್ನೋದೇ ಈ ಸಿನಿಮಾದಲ್ಲಿ ತೋರ್ಸಕ್ ಹೊರಟಿದ್ದಾರೆ ಅಂತ ಕಾಣುತ್ತೆ. ಇದು ಟೀಸರ್ ಮತ್ತು ಟ್ರೈಲರ್ ನೋಡಿ ಪ್ರಿಡಿಕ್ಟ್ ಮಾಡಿದಂತಹ ವಿಷಯ. ಇನ್ನು ಮ್ಯಾಕ್ಸ್ ಟ್ರೈಲರ್ ನಲ್ಲಿ ನೋಡಿದಂಗೆ ಮೇಕಿಂಗ್ ಕ್ವಾಲಿಟಿ ಟಾಪ್ ನಾಚ್ ಅಲ್ಲಿದೆ. ಕಲರ್ ಪ್ಯಾಲೆಟ್ ಗಳು ಕೂಡ ತುಂಬಾನೇ ಸಿಚುವೇಶನ್ ಗೆ ಆಪ್ಟ್ ಆಗಿದೆ ಅಂತ ಹೇಳ್ಬೋದು. ಬಿಕಾಸ್ ಮೋಸ್ಟ್ ಆಫ್ ದ ಶೂಟ್ ಅಥವಾ ಸಿನಿಮಾ ಇರೋದು ನೈಟ್ ಸೀಕ್ವೆನ್ಸ್ ಗಳಲ್ಲಿ. ಅಲ್ಲಿ ಕಲರ್ ಪ್ಯಾಲೆಟ್ಸ್ ಮೇಲೆ ಮತ್ತೆ ಲೈಟಿಂಗ್ ಮೇಲೆ ತುಂಬಾನೇ ನಿಗಾ ವಹಿಸಬೇಕಾಗತ್ತೆ. ಅಂಡ್ ಇದೆಲ್ಲವನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಲ್ಲಿನ ಸೆಟ್ ಗಳು ಕೂಡ ತುಂಬಾ ನ್ಯಾಚುರಲಿಸ್ಟಿಕ್ ಆಗಿ ಕಾಣ್ತಾ ಇದ್ವು. ಎಲ್ಲೋ ಬೆಂಡು ಪ್ಲಾಸ್ಟಿಕ್ ಅಂತ ಅನಿಸ್ತಿರ್ಲಿಲ್ಲ, ವಿಚ್ ಇಸ್ ಅ ಗುಡ್ ಥಿಂಗ್. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಪ್ರತಿಯೊಂದು ಸೀನ್ ನಲ್ಲೂ ಕೂಡ ಸನ್ನಿವೇಶವನ್ನ ಇನ್ನಷ್ಟು ಎಲಿವೇಶನ್ ಮಾಡೋದಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಇಷ್ಟ ಆಗುವಂತಹ ಸಿನಿಮಾನೇ ಮಾಡ್ತೀನಿ ಅಂತ ಕಿಚ್ಚ ಸುದೀಪ್ ಅವರು ವಿಕ್ರಾಂತ್ ರೋಣ ಸಿನಿಮಾದ ಟೈಮಲ್ಲೇ ಮಾತು ಕೊಟ್ಟಿದ್ರು. ಈ ಟ್ರೈಲರ್ ನೋಡಿದ್ಮೇಲೆ ಆ ಮಾತನ್ನ ಖಂಡಿತವಾಗ್ಲೂ ಉಳಿಸ್ಕೋಬಹುದು ಅಂತ ಕಾಣುತ್ತೆ. ಅದಕ್ಕೆ ತಾನೇ ಸ್ಯಾಂಡಲ್ವುಡ್ ನಲ್ಲಿ ಕಿಚ್ಚನ ಮಾತಿಗೆ ಒಂದು ಬೇರೆನೇ ತೂಕ ಇದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನ್ಯೂಟ್ರಲ್ ಆಡಿಯನ್ಸ್ ಇದರಲ್ಲಿ ಅಂತದೇನಪ್ಪ ಇದೆ ಅಂತ ಕೇಳ್ಬೋದು. ಆದ್ರೆ ಒಬ್ಬ ಮಾಸ್ ಸಿನಿಮಾದ ಅಭಿಮಾನಿಯಾಗಿ ಅಥವಾ ಕಿಚ್ಚನ ಅಭಿಮಾನಿಯಾಗಿ ಜನಗಳ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಅಂತ ಟ್ರೈಲರ್ ನೋಡಿದ್ಮೇಲೆ ನನ್ಗನ್ಸ್ತು. ಖಂಡಿತವಾಗ್ಲೂ ಬೆಂದಿರುವಂತಹ ಅನ್ನದ ಒಂದು ಅಗಳನ್ನ ನೋಡಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಸಿನಿಮಾದ ಗುಣಮಟ್ಟ, ಕ್ವಾಲಿಟಿ, ಟೆಕ್ನಿಕಲ್ ಸ್ಟಫ್ ಮತ್ತು ಪ್ಲಾಟ್ ಪಾಯಿಂಟ್ ಎಲ್ಲವೂ ಚೆನ್ನಾಗಿ ಕಾಣ್ತಿದೆ. ಸಿನಿಮಾ ಇನ್ನು ಯಾವ ರೀತಿ ಸರ್ಪ್ರೈಸ್ ನ ತನ್ನಲ್ಲಿ ಹೊಂದಿದೆ ಅನ್ನೋದನ್ನ ಖಂಡಿತವಾಗಿ ನಾವ್ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡೋದಕ್ಕಾಗೋದಿಲ್ಲ. ಕಿಚ್ಚ ಸುದೀಪ್ ಅವರು ಕೂಡ ಈ ಸಿನಿಮಾದ ಬಗ್ಗೆ ಸಾಕಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ. ಸದ್ಯಕ್ಕೆ ಕನ್ನಡದಲ್ಲಿ ಡಿಸೆಂಬರ್ 25ಕ್ಕೆ ಹಾಗೂ ತಮಿಳು ಮತ್ತು ತೆಲುಗುನಲ್ಲಿ 27ಕ್ಕೆ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ 3 ಭಾಷೆಗಳಲ್ಲಿ ಮಾತ್ರ ಸದ್ಯಕ್ಕೆ ಬಿಡುಗಡೆ ಆಗೋದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಅದೇನೇ ಇರಲಿ, ಉಪ್ಪಿಯವರ ನಂತರ ಈಗ ಕಿಚ್ಚ ಕೂಡ ಕನ್ನಡಿಗರಿಗೆ ಮತ್ತೊಂದು ಸೆಲೆಬ್ರೇಷನ್ಗೆ ಅವಕಾಶ ನೀಡ್ತಾ ಇರೋದು ನಮ್ಗೆ ತುಂಬಾನೇ ಖುಷಿ ಕೊಟ್ಟಿದೆ. ಈ ವರ್ಷದ ಅಂತ್ಯಕ್ಕೆ ಮ್ಯಾಕ್ಸ್ ಒಂದು ಒಳ್ಳೆ ಕನ್ನಡದ ಸಿನಿಮಾ ಆಗ್ಲಿ, ಒಳ್ಳೆ ಕಲೆಕ್ಷನ್ ಮಾಡ್ಲಿ, ನಮ್ಮ ಕನ್ನಡದ ಆಡಿಯನ್ಸ್ ಗಳಿಗೆ ಖುಷಿ ಆಗುವಾಗ ಮಾಡ್ಲಿ. ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಕಂಟೆಂಟ್ ಜೊತೆಗೆ. ಸೈನಿಂಗ್ ಆಫ್, ಮನು.